ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ KPSCಲಿ ಈ ಒಂದು ವೆಟರ್ನರಿ ಆಫೀಸರ್ ಅಂತಕ್ಕಂಥ 9/1/2026 ನಡೆದಂಥ ಪರೀಕ್ಷೆಯ ಇತಿಹಾಸದ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಾನಿವತ್ತು ನಿಮ್ಮ ಜೊತೆ ಇದ್ದೇನೆ. ಯಾರಿನ್ನೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಪ್ಲೇ ಲಿಸ್ಟಲ್ಲಿ ಹೋಲ್ಡ್ ಕ್ವಶನ್ ಪೇಪರ್ಗಳಿಗೆ ಜೊತೆ ಸಂಬಂಧಿಸಿದಂಥ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸಹ ನಿಮಗೆ ಲಭ್ಯ ಇರುತ್ತೆ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗೇನು ಈ ಒಂದು SC/ST ಮಕ್ಕಳಿಗೆ ಉಚಿತ ತರಬೇತಿಯನ್ನು ಪಡೆಯೋದಕ್ಕೆ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ಅಂತ ಏನಿದೆ, ಇಲ್ಲಿ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು ಆಯ್ಕೆ ಆದರೆ ಅತ್ಯುತ್ತಮ ಉಪನ್ಯಾಸಕರಿಂದ ನಿಮಗೆ ತರಬೇತಿಯನ್ನು ನೀಡ್ತೇವೆ. ಹಾಗೆ ಯಾರು ಆಫ್ಲೈನ್ ಬರೋದಕ್ಕಾಗಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ವಿಷನ್ 2K25 ಅಂತಕ್ಕಂತಹ ಒಂದು ಏನು ಆನ್ಲೈನ್ ಕ್ಲಾಸಸ್ ನಮ್ಮಲ್ಲಿ ಲಭ್ಯ ಇದೆ, ಅದನ್ನು ಸಹ ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಈಗ ಟೀಚರ್ ಪೋಸ್ಟಿಗೆ HSTR GPSTRಗೆ ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ವಿಷಯಗಳು ಸಹ ನಮ್ಮಲ್ಲಿ ಆನ್ಲೈನ್ನಲ್ಲಿ ಸಿಗ್ತದೆ. ನೀವು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟು PSTR ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಿಸಿದಂಥ ರಿಕ್ರೂಟ್ಮೆಂಟಿಗೂ ಸಹ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಬೋದು. ಎಸ್, ಹಾಗಾದರೆ ಮೊನ್ನೆ ನಡೆದಂಥ KPSC ಎಕ್ಸಾಮಲ್ಲಿ ಈ ವೆಟರ್ನರಿ ಆಫೀಸರ್ಗೆ ಸಂಬಂಧಿಸಿದಂತಹ ಒಂದು ಏನು ವಿಷಯ ಇದೆ, ಈ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇತಿಹಾಸದಲ್ಲಿ ಹೇಗೆಲ್ಲ ಬಂದಿದೆ ಅಂತ ಮಾತಾಡ್ತಾ ಹೋಗೋಣ. ಎಸ್, ಹಾಗಾದರೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಕೆಳಗೆ ನೀಡಿರುವ ಸಂಕೇತಗಳ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ದೋಂಡಿವಾಗ್ ದಂಗೆ ಅಂತಕ್ಕಂಥದ್ದು ನಮಗೆ ಯಾವಾಗ ಬಂತು ಅಂತಕ್ಕಂಥದ್ದು 1800ರಲ್ಲಿ. ದೋಂಡಿವಾಗ್ ಯಾರು ಅಂದರೆ ಈ ಒಂದು ಹೈದರ್ ಮತ್ತು ಈ ಒಂದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ, ಯಾರ ಕಾಲದಲ್ಲಿ? ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸೇನೆಯಲ್ಲಿದ್ದಂಥವನು. ಇವನು ಚನ್ನಗಿರಿಯವನು, ಮರಾಠ ವಂಶಕ್ಕೆ ಸೇರಿದವನು. ನಂತರ ಇವನು ಟಿಪ್ಪು ಕಾಲದಲ್ಲಿ ಇಸ್ಲಾಂ ಧರ್ಮಕ್ಕೆ ಏನು ಮತಾಂತರ ಹೊಂದಿ ಮಲ್ಲಿಕ್ ಖಾನ್ ಅಂತಕ್ಕಂಥ ಬಿರುದನ್ನು ಸಹ ಪಡೆದ ಅಂತಕ್ಕಂಥದ್ದು ಗೊತ್ತಿರಬೇಕು. ಟಿಪ್ಪು ಮರಣದ ನಂತರ ಮೈಸೂರು ಸಂಸ್ಥಾನದಲ್ಲಿ ನಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಅಂಶವನ್ನು ಇಟ್ಕೊಂಡು ಈ ದೋಂಡಿವಾಗ್ ದಂಗೆಯನ್ನು ನಡೆಸ್ತಾ 1800ರಲ್ಲಿ. ಆದರೆ ಈ ಒಂದು ದಿವಾನ್ ಪೂರ್ಣಯ್ಯ, ಯಾರು? ಈ ದಿವಾನ್ ಪೂರ್ಣಯ್ಯ ಅಂತಕ್ಕಂಥವ್ರು ಏನು ಮಾಡ್ತಾರೆ? ಈ ದಂಗೆಯನ್ನು ಅಡಗಿಸ್ತಾರೆ. ದಿವಾನ್ ಪೂರ್ಣಯ್ಯ ಈ ದಂಗೆಯನ್ನು ಅಡಗಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಕೊಡಗು ದಂಗೆಗೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಕೇಳ್ಬೋದು ನೋಡಿ. ಕೊಡಗು ದಂಗೆ 1834ರಲ್ಲಿ ನಡೆದಂಥ ಕೊಡಗು ದಂಗೆ 1834ರಲ್ಲಿ. ನೋಡಿ, ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು, ಈಗ ನಮಗೆ ಒಂದಕ್ಕೊಂದು ಸರಿ ಇದೆ, ಇಲ್ಲಿ ಒಂದಕ್ಕೊಂದು ಸರಿ ಇದೆ. ಇಲ್ಲೂ ಸಹ ಆಪ್ಷನ್ ಒಂದಿದೆ. ಕೊಡಗು ದಂಗೆ ಅಂದರೆ 3 ಎಲ್ಲಿ ಅಂದರೆ ಇಲ್ಲಿಗೆ ಬರಬೇಕು, ನಾವು ಇಲ್ಲಿಗೆ ಬರಬೇಕು. ಹಾಗಾದರೆ ಈ ಆಪ್ಷನ್ ರೈಟ್ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಅದ್ರ ಬಗ್ಗೆ ಉತ್ತರವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈ ಕೊಡಗನ್ನು ಲಾರ್ಡ್ ವಿಲಿಯಂ ಬೆಂಟಿಕ್, ಯಾರು? ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವ್ನು ಏನು ಮಾಡ್ತಾನೆ? ಮೈಸೂರು ಕೊಡಗನ್ನು ಈ ದುರಾಡಳಿತದ ನೆಪವಡ್ಡಿ ಏನು ಮಾಡ್ತಾನೆ? ಈ ದುರಾಡಳಿತದ ನೆಪವಡ್ಡಿ ಏನು ಮಾಡ್ತಾನೆ? ಇದನ್ನು ಕ್ಯಾಪ್ಚರ್ ಮಾಡ್ತಾನೆ, ಇದನ್ನು ವಶಪಡಿಸ್ಕೊಳ್ತಾನೆ. ಹಾಗಾಗಿ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದರೆ ಈ ಒಂದು ನಗರ ದಂಗೆ. 1831ರಲ್ಲಿ ಈ ಕುಂಸಿಯಾ, ಈ ಸದರಮಲ್ಲ ಅಥವಾ ಬೂದಿ ಬಸಪ್ಪ ಏನಿದ್ದಾನೆ, ಈ ಬೂದಿ ಬಸಪ್ಪ ಕಂದಾಯವನ್ನು ಕಟ್ಟೋದನ್ನು ನಿರಾಕರಣೆ ಮಾಡಿ ಈ ರೈತರನ್ನು ಒಟ್ಟುಗೂಡಿಸಿ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದ ವಿರುದ್ಧ ಏನು ಮಾಡ್ತಾನೆ? ನಗರ ದಂಗೆಯನ್ನು ನಡೆಸಿ ಅವರ ಆಡಳಿತವನ್ನು ಏನು ಮಾಡ್ತಾನೆ? ಅಂತ್ಯ ಮಾಡ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಕಿತ್ತೂರು ದಂಗೆ, ಬೆಳಗಾವಿನ ಕಿತ್ತೂರಿನಲ್ಲಿ ನಡೆದಂತಹ ಈ ದಂಗೆ ಏನಿದೆ, ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಏನಿದ್ದಾರೆ, ಈ ಚೆನ್ನಮ್ಮ ಅಂತಕ್ಕಂಥವ್ರು ಇವರ ಸೇನಾನಿ ಸಂಗೊಳ್ಳಿ ರಾಯಣ್ಣ ನೆಕ್ಸ್ಟ್ ಏನು ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು, ಇವಳು ಹೋರಾಟ ಹೇಗಿತ್ತು? ಅಥವಾ ಮಲ್ಲಸರ್ಜಾ ಅಂತಕ್ಕಂಥದ್ದು, ಯಾರು? ಮಲ್ಲಸರ್ಜಾ, ಇವಳ ಒಂದು ಗಂಡ ಸತ್ತ ಮೇಲೆ ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹಿಂಗೆ ಹೋರಾಟ ಮಾಡಿಲ್ಲ ಅಂತಕ್ಕಂಥದ್ದು. ನಂತರ 1829ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಗಲ್ಲಿಗೇರಿದ್ದು ಸಹ ನೀವು ನೋಡ್ಬೋದು. ಹಾಗಾಗಿ ಈಗ ದೋಂಡಿವಾಗ್ ದಂಗೆ, ಹಾಗೆ ನಮಗೆ ಕೊಡಗು ದಂಗೆ, ಹಾಗೆ ಈ ಒಂದು ನಗರ ದಂಗೆ, ಹಾಗೆ ಕಿತ್ತೂರು ದಂಗೆ, ಇದು ಆಪ್ಷನ್ 3 ಸರಿಯಾದ ಉತ್ತರ ಅಂತ ಗೊತ್ತಾಗಬೇಕು ನಿಮಗೆ. ಆಪ್ಷನ್ 3
ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ಕೊಡಗಿನಲ್ಲಿ ಈ ಕಲ್ಯಾಣ ಸ್ವಾಮಿ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಬಗ್ಗೆ ಕೊಡಗಿನಲ್ಲಿ ಕಲ್ಯಾಣ ಸ್ವಾಮಿ, ಕಿತ್ತೂರಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ನೆಕ್ಸ್ಟು ನಗರ ದಂಗೆಯಲ್ಲಿ ಬೂದಿ ಬಸಪ್ಪ, ದೋಂಡಿವಾಗ್ ಅಂತಕ್ಕಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿದ್ದ, ದಂಗೆ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಾಯಿತು. ಎಸ್, ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾ ಹೋಗಿದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕರ್ನಾಟಕದ ರಾಷ್ಟ್ರಗೀತೆಯನ್ನು ಅಥವಾ ರಾಷ್ಟ್ರೀಯತೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕನ್ನಡದ ವೃತ್ತಪತ್ರಿಕೆಗಳು ಯಾವುದು ಅಂತಕ್ಕಂಥ ಪ್ರಶ್ನೆ ನಮಗೆ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ವೃತ್ತಪತ್ರಿಕೆಗಳು, ನ್ಯೂಸ್ ಪೇಪರ್ಗಳ ಬಗ್ಗೆ ಕೇಳಿದ್ದಾರೆ. ಧಾರವಾಡದಲ್ಲಿ ಈ ಒಂದು ಏನು ರಾಜಹಂಸ ಮತ್ತು ಕರ್ನಾಟಕ ವೃತ್ತ ಅಂತಕ್ಕಂಥದ್ದು, ಹಾಗೆ ಈ ಧನಂಜಯ ಅಂತಕ್ಕಂಥ ಪತ್ರಿಕೆನೂ ಸಹ ಧಾರವಾಡದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಧಾರವಾಡದಲ್ಲಿದ್ದಂಥ ವಿವಿಧ ಪತ್ರಿಕೆಗಳು ಈ ಒಂದು ಇಲ್ಲಿಗೇನಿದ್ರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಧಾರವಾಡದಲ್ಲಿದ್ದಂಥ ರಾಜಹಂಸ ಮತ್ತು ಕರ್ನಾಟಕ ವೃತ್ತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದರೆ ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮಂಗಳೂರಿನ ಸ್ವದೇಶಿ ಅಥವಾ ಸ್ವದೇಶಾಭಿಮಾನಿ ಅಂತಕ್ಕಂಥದ್ದೇನಿದೆ ಇದ್ರ ಮೇಲೆ ಡೀಟೇಲ್ಸ್ ಬೇಕು. 1826ರಲ್ಲಿ ಮಂಗಳೂರಲ್ಲಿ ಒಂದು ಕರ್ನಾಟಕದಲ್ಲಿ ಈ ಮುದ್ರಣ ಯಂತ್ರ ಅಂತಕ್ಕಂಥದ್ದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಗೋವಾದಲ್ಲಾದಮೇಲೆ. ಅದೇ ರೀತಿಯಾಗಿ 1843ರಲ್ಲಿ ಕನ್ನಡದ ಮೊದಲ ವೃತ್ತಪತ್ರಿಕೆಯಾದಂತಹ ಈ ಒಂದು ಈ ಮಂಗಳೂರು ಸಮಾಚಾರ ಏನಿದೆ, ಈ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆನೂ ಸಹ ಈ ಒಂದು ಅರ್ಮನ್ ಮೊಂಗ್ಲಿನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನು ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಫಸ್ಟು ಮತ್ತು ಸೆಕೆಂಡ್ ಎರಡು ಸರಿ ಇದೆ. ಹಾಗೆ ಮೈಸೂರಿನ ವೃತ್ತಾಂತ ಚಿಂತಾಮಣಿ ಅಂತಕ್ಕಂಥದ್ದು ಸಹ ಸರಿ ಇದೆ. ಹಾಗಾಗಿ ಈ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಸರಿ ಇದೆ. ನಮಗೆ ಈ ಮಂಗಳೂರು ಸಮಾಚಾರ ಅರ್ಮನ್ ಮೊಂಗ್ಲಿನ್ ಬಗ್ಗೆ ಕೇಳ್ಬೋದು. ಯಾರ ಬಗ್ಗೆ? ಅರ್ಮನ್ ಮೊಂಗ್ಲಿನ್ ಬಗ್ಗೆ. ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮುದ್ರಣ ಯಂತ್ರಕ್ಕೆ ಸಂಬಂಧಿಸಿದಂತೆ ಅದು ಪ್ರಿಂಟಿಂಗಿಗೆ, ಯಾವುದಕ್ಕೆ? ಈ ಒಂದು ನ್ಯೂಸ್ ಪೇಪರ್ ಪ್ರಿಂಟಿಂಗ್ಗಳಿಗೆ ಸಂಬಂಧಿಸಿದಂಥ ಮುದ್ರಣ ಯಂತ್ರ ಇಂಟ್ರಡ್ಯೂಸ್ ಆಗಿದ್ರ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಬೇಕು, ಗೊತ್ತಿರಬೇಕು. ಹಾಗೆ ಮುಂದುವರೆದ ಪ್ರಶ್ನೆಗಳನ್ನು ಸಹ ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹಲಗಲಿ, ನರಗುಂದ, ಸುರಪುರ. ನೋಡಿ, ಈಗ ಅತಿ ಹೆಚ್ಚು ಪ್ರಶ್ನೆಗಳು ನಮಗಿಲ್ಲಿ ಬರುತ್ತೆ. 1857ರಿಂದ 58 ಈ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಏನಿದೆ, ಈ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಆದಾಗ ಕರ್ನಾಟಕದ ಈ ಸ್ಥಳಗಳಲ್ಲಿ, ಪ್ರಮುಖವಾಗಿ ಈ ಸ್ಥಳಗಳಲ್ಲಿ ನಡೆದಂಥ ಘಟನೆಗಳು. ಈಗ ನೋಡಿ, ಹಲಗಲಿ ಅಂತಿದೆ. ಹಲಗಲಿ ಎಲ್ಲಿ ಬರುತ್ತೆ ಅಂದರೆ ಈ ಬಾಗಲಕೋಟೆಯಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದರೆ ಹಲಗಲಿ ಅಂತ. ಸುರಪುರ ಎಲ್ಲಿ ಬರುತ್ತೆ ಅಂದರೆ ಈ ಯಾದಗಿರಿಯಲ್ಲಿ ಬರ್ತಕ್ಕಂಥದ್ದು ಸುರಪುರ. ಹಾಗಾಗಿ ಈ ನರಗುಂದ, ಮುಂಡರಗಿ ಅಂತಕ್ಕಂಥದ್ದು ಈ ಗದಗ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಕೆಲವು ಪ್ಲೇಸ್ಗಳು. ಇಲ್ಲಿ ಭೀಮರಾವ್ ಇದೆ, ಬಾಬೂಜಿ ನಿಂಬಾಳ್ಕರ್ ಇದೆ, ಹಾಗೆ ವೆಂಕಟಪ್ಪ ನಾಯಕ ಇದೆ. ಇವುಗಳ ಬಗ್ಗೆ ಕೇಳ್ಬೋದು. ಬಾಬೂಜಿ ನಿಂಬಾಳ್ಕರ್ ಇದ್ದದ್ದು ಹಲಗಲಿಯಲ್ಲಿ, ಇಲ್ಲೂ ಒಂದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ವೆಂಕಟಪ್ಪ ನಾಯಕ ಎಲ್ಲಿ ಅಂದರೆ ಸುರಪುರ ಅಂತಕ್ಕಂಥದ್ದು ಗೊತ್ತಿರಬೇಕು. ವೆಂಕಟಪ್ಪ ನಾಯಕಕ್ಕೆ ಸಂಬಂಧಿಸಿದಂತೆ ನಾವು ಸುರಪುರ ಅಂತಕ್ಕಂಥದ್ದನ್ನು ಗೊತ್ತಿರಬೇಕು. ಸುರಪುರ ಆದಮೇಲೆ ನಮಗೆ ನೆಕ್ಸ್ಟು ಈ ಬಾಬಾ ಸಾಹೇಬ್ ಅಂತಕ್ಕಂಥವ್ರು ನರಗುಂದ ಅಂತಕ್ಕಂಥದ್ದು ಗೊತ್ತಿರಬೇಕು. ತಹಶೀಲ್ದಾರ್ ಭೀಮ್ರಾವ್ ಎಲ್ಲಿ ಅಂದರೆ ಈ ಮುಂಡರಗಿ ಅಂತ ಗೊತ್ತಿರಬೇಕು. ಮೊನ್ನೆ ಎಕ್ಸಾಮಲ್ಲಿ ನಿಮಗೆ ಯಾದಗಿರಿ ಮತ್ತು ಹೈಗೂರು ದಂಗೆ ಬಗ್ಗೆ ಕೇಳಿದ್ದಾನೆ, ಕೊಪ್ಪಳ ದಂಗೆ ಬಗ್ಗೆ ಕೇಳಿದ್ದಾನೆ, ಹಾಗೆ ನಿಮಗೆ ನಿಪ್ಪಾಣಿ ದಂಗೆ ಬಗ್ಗೆ ಕೇಳಿದ್ದಾರೆ. ಇಂದಿನ ಪರೀಕ್ಷೆಗಳಲ್ಲೂ ಸಹ ಏನನ್ನು ಮಾಡಿದ್ದಾರೆ, ಹೆಚ್ಚು ಪ್ರಶ್ನೆಗಳು ಕರ್ನಾಟಕದ ಸಶಸ್ತ್ರ ಬಂಡಾಯಗಳು, ಈ ದೋಂಡಿವಾಗ್ ಘಟನೆಯಿಂದ ನಗರ ದಂಗೆ ಇರ್ಬೋದು, ಹಾಗೆ ಕ್ವಿಟ್ ಇಂಡಿಯಾ ಇರ್ಬೋದು, ಹಾಗೆ ನಿಪ್ಪಾಣಿ ದಂಗೆ ಇರ್ಬೋದು, ಹಾಗೆ ಚಿತ್ರದುರ್ಗ, ಹೊಳಲ್ಕೆರೆ, ತಿರುವನ್ನೂರು ಅರಣ್ಯ ಚಳವಳಿಗಳಿರ್ಬೋದು, ಹಾಗೆ ಕರಾ ನಿರಾಕರಣ ಚಳವಳಿ ಇರ್ಬೋದು. ಇವೆಲ್ಲ ಕರ್ನಾಟಕ ಫ್ರೀಡಮ್ ಮೂಮೆಂಟಲ್ಲಿ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಕರ್ನಾಟಕ ವಿಷಯವನ್ನು ಕುರಿತಂತೆ ಹೆಚ್ಚು ಪ್ರಶ್ನೆಗಳು ಬಂದಿದೆ. ನೋಡಿ, ಈಗೆಲ್ಲ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಕರ್ನಾಟಕ ಹಿಸ್ಟ್ರಿ. ಹಾಗಾಗಿ ನೀವು ಮಾಡರ್ನ್ ಕರ್ನಾಟಕ, ಏನ್ಷಿಯಂಟ್ ಕರ್ನಾಟಕ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಈ ಮಾಡರ್ನ್ ಇಂಡಿಯಾವನ್ನು ಚೆನ್ನಾಗಿ ಓದ್ಕೊಂಡ್ರೆ ರೈಟಿಂಗ್ ಮಾರ್ಕ್ಸನ್ನು ಅಥವಾ ನಿಮಗೆ ಪಾಸಿಂಗ್ ಮಾರ್ಕ್ಸನ್ನು ನೀವು ಇದರಲ್ಲಿ ಕ್ಲಿಕ್ ಮಾಡ್ಬೋದು. ನೋಡಿ, ಮತ್ತೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಕೇಳಿದ್ದಾನೆ. 1857ರ 1885ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನ ಕರ್ನಾಟಕದಿಂದ ಪ್ರತಿನಿಧಿಸಿದವರು. ನೋಡಿ, ನಿಮಗೆಲ್ಲ ಗೊತ್ತಿದೆ 1885ರಲ್ಲಿ ಈ ಒಂದು ಡಿಸೆಂಬರ್ 28 ಮತ್ತು 29 ಮತ್ತು 30ನೇ ತಾರೀಕು ಫಸ್ಟ್ ಅಧಿವೇಶನ ನಡೀತು. ಈ ಒಂದು WC ಬ್ಯಾನರ್ಜಿ ಅಂತಕ್ಕಂಥವ್ರು ಏನಿದ್ದಾರೆ ಇದರ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗೆ 72 ಸದಸ್ಯರು ಭಾಗವಹಿಸಿದರು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ.
ಹಾಗಾದರೆ ಇಲ್ಲಿ ಭಾಗವಹಿಸಿದಂತಹ ಪ್ರಮುಖರು ಯಾರು? ಒಟ್ಟು 4 ಜನ ಭಾಗವಹಿಸ್ತಾರೆ. ಎಷ್ಟು ಜನ ಭಾಗವಹಿಸ್ತಾರೆ? 4 ಜನ. 4 ಜನದಲ್ಲಿ ಫಸ್ಟ್ ನಮಗೆ ಇವರಿಬ್ಬರು ಸೇರಿ ಯಾವುದು ಈ ಒಂದು ಬಾಹು ಸಾಹೇಬ್ ಬಾಟೆ, ಕೋಲಾಚಲ ವೆಂಕಟರಾವ್, ಬಳ್ಳಾರಿಯ ಕೋಲಾಚಲ ವೆಂಕಟರಾವ್ ಅಂತಕ್ಕಂಥದ್ದು. ಇನ್ನು 3ನೇರಾಗಿ 4ನೇರಾಗಿ ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು ಎನ್ ಜಿ ಚಂದವರ್ಕರ್. ಯಾರು ಅಂದರೆ ಚಂದವರ್ಕರ್ ಏನಿದ್ದಾರೆ, ಎನ್ ಜಿ ಚಂದವರ್ಕರ್ ಅವರು ಇರ್ತಾರೆ ಅಂತಕ್ಕಂಥದ್ದು. 4ನೇದಾಗಿ ಈ ಬಾಲಾಚಾರಿ ಅಂತಕ್ಕಂಥವ್ರು ಸಹ ಇರ್ತಾರೆ ಅಂತ. ಒಟ್ಟು ಈ 4 ಜನ ಫಸ್ಟ್ ಮೊದಲ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಭಾಗವಹಿಸಿದಂತಹ ಕನ್ನಡಿಗರು ಅಂತ ಗೊತ್ತಿರಬೇಕು. ಯಾರು ಇವರು? ಕನ್ನಡಿಗರು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಬಾಬು ಸಾಹೇಬ್ ಬಾಟೆ ಮತ್ತು ಕೋಲಾಚಲ ವೆಂಕಟರಾವ್ ಬಳ್ಳಾರಿಯವರು ಹಾಗೆ ಎನ್ ಜಿ ಚಂದವರ್ಕರ್ ಇವರೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೊದಲ ಕನ್ನಡಿಗ ಅಧ್ಯಕ್ಷತೆ ವಹಿಸಿದ್ದು 1900ರಲ್ಲಿ. ಎಲ್ಲಿ ಅಂದರೆ ಈ ಲಾಹೋರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಇವರೇ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಕಾನ್ಸೆಪ್ಟಲ್ಲಿ ನಾವು ನೋಡೋದಾದರೆ ಈಗ ನಮಗೆ 1 ಮತ್ತು 2 ಎರಡನೇ ಆಪ್ಷನ್ಸ್ ಏನಿದೆ ಇದು ಕರೆಕ್ಟ್ ಆಗಿದೆ. ಯಾವುದು 1 ಮತ್ತು 2 ಅಂದರೆ ಎರಡನೇ ಆಪ್ಷನ್ ನಮಗೆ 4ನೇದಕ್ಕೆ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಯಿತು. 4ನೇದಕ್ಕೆ ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಯಿತು. ನೋಡಿ ಫ್ರೆಂಡ್ಸ್, 4ನೇ ಪ್ರಶ್ನೆ ಏನಿದೆ, ಈಗ ಎನ್ ಜಿ ಚಂದವರ್ಕರ್, ಬಾಲಾಚಾರಿ ಮತ್ತು ಬಾಬಾ ಸಾಹೇಬ್ ಬಾಟೆ ಮತ್ತು ಕೋಲಾಚಲ ವೆಂಕಟರಾವ್ ಫಸ್ಟ್ INC ಕಾನ್ಫರೆನ್ಸಿಗೆ ಒಂದು ಪಾರ್ಟಿಸಿಪೇಷನ್ ಮಾಡಿದಂತಹ ಕನ್ನಡಿಗರು ಅಂತ ಗೊತ್ತಾಯಿತು. ನೆಕ್ಸ್ಟ್ 7ನೇ ಶತಮಾನದಲ್ಲಿ ಹರ್ಷವರ್ಧನ್ನಿಂದ ಡ್ಯಾಶ್ನಿಂದ ಪರಾಭವಗೊಂಡ. ನೋಡಿ, ಅಷ್ಟು ಕರ್ನಾಟಕ ಹಿಸ್ಟ್ರಿ ಮೇಲೆ ಕೇಳಿದ್ದಾನೆ. ಯಾವುದು ನಮ್ಮ ಈ ವೆಟನರಿ ಆಫೀಸರ್ ಹುದ್ದೆಗೆ KPSCಯಿಂದ ನಡೆದಂಥ ಹುದ್ದೆ. ನೋಡಿ, ಹರ್ಷವರ್ಧನ ನಿಮಗೆ ಗೊತ್ತಿದೆ ವರ್ಧನ ಸಂತತಿಯಲ್ಲಿ. 632ರಲ್ಲಿ ಈ ನರ್ಮದಾ ನದಿ ತೀರದಲ್ಲಿ ಒಂದು ನರ್ಮದಾ ಕಾಳಗ ಅಂತ ನಡೀತು. ಈ ನರ್ಮದಾ ಕಾಳಗ ನಡೆದಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಈ ಒಂದು ಕಲ್ಯಾಣಿ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರು, ಈ ಬಾದಾಮಿ ಯಾವುದು ಈ ಬಾದಾಮಿ ಚಾಲುಕ್ಯರ ಈ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ? ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ ಅಂದರೆ ಈ ಒಂದು ಹರ್ಷವರ್ಧನನ್ನು ಸೋಲಿಸಿ ಏನು ಮಾಡ್ತಾನೆ? ನರ್ಮದಾ ಕಾಳದಲ್ಲಿ ದಕ್ಷಿಣ ಪತೇಶ್ವರ ಏನು ಮಾಡ್ತಾನೆ? ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ನೋಡಿ, ಉತ್ತರ ಪತೇಶ್ವರನನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡಿತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ವರ್ಧನ ಡೈನೆಸ್ಟಿಯಲ್ಲಿ ಬರ್ತಕ್ಕಂಥವನೇ ಹರ್ಷವರ್ಧನ ಆಸ್ಥಾನದಲ್ಲಿದ್ದಂಥವನೇ ವೆನೆತ್ ಸಾಂಗ್ ಅಂತಕ್ಕಂಥವನು. ಕನೂಜ್ ಮತ್ತು ಪ್ರಯಾಗ್ ಸಮ್ಮೇಳನಗಳು ನಡೀತಾನೆ. ಹಾಗೆ ಈ ಹರ್ಷವರ್ಧನ್ಗಿದ್ದಂತಹ ಟೈಟಲ್ ಯಾವುದು ಅಂದರೆ ಈ ಒಂದು ಉತ್ತರ ಪತೇಶ್ವರ. ಯಾವುದು ಅಂದರೆ ಉತ್ತರ ಪತೇಶ್ವರ ಅಂತಕ್ಕಂಥ ಬಿರುದು ಸಹ ಇವನಿಗಿತ್ತು ಅಂತ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ ಈಗ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರು ಅಂದರೆ ಬಾದಾಮಿ ಚಾಲುಕ್ಯರ ದೊರೆ. ಯಾರು ಅಂದರೆ ಈ ಒಂದು ಬಾದಾಮಿ ಚಾಲುಕ್ಯರ ದೊರೆ ಅಂತ ಗೊತ್ತಾಯಿತು. ವಾತಾಪಿ ಬಾದಾಮಿ. ಯಾವ ಚೋಳ ದೊರೆ ವಾತಾಪಿಯನ್ನು ವಶಪಡಿಸಿಕೊಂಡ, ಇಮ್ಮಡಿ ಪುಲಿಕೇಶಿಯನ್ನು ಕೊಂದ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ನೋಡಿ, ಕೆಳಗೆ ಯಾವ ಸ್ಥಳವು ಹರಪ್ಪ ಸಂಸ್ಕೃತಿಯ ವಿಕಸನ ಹೊಂದಿರದ ಮತ್ತು ಅಭಿವೃದ್ಧಿ ಹೊಂದಿರದ ಸ್ಥಳವಾಗಿದೆ? ಅಂದರೆ ವಿಕಸನ ಅಂದರೆ ಆ ಸ್ಥಳಗಳಲ್ಲಿ ಹೆಚ್ಚು ಡೆವಲಪ್ಮೆಂಟ್ಸ್ಗಳು ಆಗಿಲ್ಲ ಅಂತ ಕೇಳಿದ್ದಾನೆ. ಹೆಚ್ಚು ಡೆವಲಪ್ಮೆಂಟ್ಸ್ಗಳು ಆಗಿಲ್ಲದೆ ಇರತಕ್ಕಂಥ ಪ್ಲೇಸು. ಈಗ ನಿಮಗೆ ರಾರಪ್ಪ ಮತ್ತು ಅಂದರೆ ಚಾನಂದೋರ ಅಂತಕ್ಕಂಥದ್ದು ಪಾಕಿಸ್ತಾನದಲ್ಲಿದೆ. ಇದು ಅಡಗುತಾಣ ಗುಜರಾತಲ್ಲಿದೆ ಅಂತಕ್ಕಂಥದ್ದು. ಈ ರಂಗಪುರದಲ್ಲಿ ಪ್ಲೇಸ್ ಆದರೂ ಸಹ ಇದು ಹರಪ್ಪ ಸಿವಿಲೈಸೇಷನ್ ಪ್ಲೇಸ್ ಆದರೂ ಸಹ ಇಲ್ಲಿ 2 ಪದ ಕೊಟ್ಟಿದ್ದಾನೆ. ಡೆವಲಪ್ಮೆಂಟ್, ವಿಕಸನ ಮತ್ತು ನಿಮಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಹೆಚ್ಚು ಎಕ್ಸ್ಕ್ಯಾವೇಷನ್ಗಳು ಈ ಪ್ಲೇಸಲ್ಲಿ ಆಗಿಲ್ಲ. ಹಾಗಾಗಿ ನಾವು ಈ ರಂಗಪುರವನ್ನು ಗುರುತಿಸ್ತೀವಿ. ಯಾವುದನ್ನು ಗುರುತಿಸ್ಬೋದು? ರಂಗಪುರವನ್ನು ಗುರುತಿಸಬೇಕು. ತುಂಬ ಒಂದು ವಿಶೇಷವಾಗಿ ಕೊಟ್ಟಿದ್ದಾನೆ. ರಾವಿ ನದಿ ದಂಡೆಯಲ್ಲಿ ಈ ಹರಪ್ಪ ಇದೆ. ಮೊದಲು ಸಿಕ್ಕಿದ್ದು ಸರ್ ಜಾನ್ ಮಾರ್ಷಲ್ ಅವರು ಪತ್ತೆ ಹಚ್ಚಿದ್ದು. ಈ ಹರಪ್ಪಗೆ ಸಂಬಂಧಿಸಿದಂಥ ಅಂಶಗಳು ಸಹ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಬ್ರಿಟಿಷ್ ಭಾರತದಲ್ಲಿ ಸುಪ್ರೀಂ ಕೋರ್ಟನ್ನು ಈ ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಯಿತು? ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟಲ್ಲಿ ನಮಗೆ ಪಿಟ್ಸ್ ಆ್ಯಕ್ಟ್ ಅಂತ ಬರುತ್ತೆ. ನೋಡಿ, ನಮಗೆ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅಂತಕ್ಕಂಥದ್ದು ಜಾರಿಗೆ ಬಂದಿದ್ದು. ನೆಕ್ಸ್ಟು ಬೋರ್ಡ್ ಆಫ್ ಡೈರೆಕ್ಟರ್ ಅಂತಕ್ಕಂಥದ್ದು, ನಿಯಂತ್ರಣ ಮತ್ತು ನಿರ್ದೇಶಕ ಮಂಡಳಿ ಬಂದಿದ್ದು ಈ ಒಂದು ಪಿಟ್ಸ್ ಆ್ಯಕ್ಟಲ್ಲಿ. ಯಾವ ಆ್ಯಕ್ಟಲ್ಲಿ? ಪಿಟ್ಸ್ ಆ್ಯಕ್ಟಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಚಾರ್ಟರ್ ಆ್ಯಕ್ಟ್ ಏನು ಹೇಳುತ್ತೆ? 1813 ಚಾರ್ಟರ್ ಆ್ಯಕ್ಟ್ ಏನು ಹೇಳುತ್ತೆ? ನೋಡಿ, ಪ್ರತಿ ವರ್ಷ 1 ಲಕ್ಷ ಹಣವನ್ನು ನಾವು ಇಂಗ್ಲೀಷ್ ಶಿಕ್ಷಣಕ್ಕೆ, ಯಾವುದಕ್ಕೆ? ಇಂಗ್ಲೀಷ್ ಶಿಕ್ಷಣಕ್ಕೆ ನೀಡ್ತೇವೆ ಅಂತಕ್ಕಂಥದ್ದನ್ನು ಹೇಳುತ್ತೆ.
ನೆಕ್ಸ್ಟು ಚಾರ್ಟರ್ ಆ್ಯಕ್ಟ್ 1833 ಏನು ಹೇಳುತ್ತೆ, ಇದು ಚೀನಾದೊಂದಿಗೆ ಮಾಡಿಕೊಂಡ, ಇದು ಫಸ್ಟ್ ಆ್ಯಕ್ಟ್ ಏನು ಮಾಡಿತ್ತೋ ಚೀನಾದೊಂದಿಗೆ ಅನುಮತಿ ಮತ್ತು ವ್ಯಾಪಾರ ಹೊಂದಿತ್ತೋ ಆ ಚೀನಾದೊಂದಿಗೆ ಹೊಂದಿದಂತಹ ಮಸೂದೆ ವ್ಯಾಪಾರಗಳನ್ನು ರದ್ದತಿ ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ನೋಡಿ, ಬಂಗಾಳದ ಗವರ್ನರನ್ನು ಈ ಬಂಗಾಳದ ಗವರ್ನರ್ ಜನರಲ್ ಅಂತ ಒಂದು ಪದವನ್ನು ಸೇರಿಸ್ತು. ಇವನೇ ಯಾರು ಅಂದರೆ ಈ ವಾರನ್ ಹೆಸ್ಟಿಂಗ್ ಅಂತ ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ವಾರನ್ ಹೆಸ್ಟಿಂಗ್ಸ್. ನೆಕ್ಸ್ಟ್ ಅದಾದಮೇಲೆ ಎರಡನೇ ಪಾಯಿಂಟು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ನಿಯಂತ್ರಣವನ್ನು ಹೇರಿದಂಥ ಮೊದಲ ಕಾಯ್ದೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಒಂದು ಭಾರತ ಸಂವಿಧಾನದ ರಚನಾ ಸಭೆಯ ಮೊದಲ ಹಂತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು 1773ರಲ್ಲಿ ಈ ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಈ ದಿವಾನಿ ರೈಟ್ಸನ್ನು ಮತ್ತು ಡ್ಯುಯಲ್ ಗೌರ್ಮೆಂಟನ್ನು ರದ್ದತಿ ಮಾಡಿದ್ದು ಯಾವುದು ಅಂದರೆ ಇದೆ ಅಂತಕ್ಕಂಥದ್ದು. ನೆಕ್ಸ್ಟು ಈ ಸುಪ್ರೀಂ ಕೋರ್ಟನ್ನು ಸ್ಟಾರ್ಟ್ ಮಾಡುತ್ತೆ ಈ ಒಂದು ಸರ್ ಎಲಿಜಾ ಇಂಪೆ ಅಂತಕ್ಕಂಥವ್ರು ಏನಾಗ್ತಾರೆ, ಮೊದಲ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಅದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ. ನೋಡಿ, 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1773 ಅಂತ ಗೊತ್ತಿರಬೇಕು. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1773 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 4ನೇ ಆಪ್ಷನ್ಸ್ ಏನಿದೆ ಅದು ಸರಿಯಾದ ಉತ್ತರ ಅಂತ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತಿದೆ. ನೋಡಿ, ಹಿಲ್ಬರ್ಟ್ ಮಸೂದೆ ಅಂದರೆ ಭಾರತ ಮತ್ತು ಬ್ರಿಟಿಷರಿಗೆ ಸಮಾನ ಕಾನೂನನ್ನು ಒಂದು ಲಾರ್ಡ್ ರಿಪ್ಪನ್ ಕಾಲದಲ್ಲಿ ತರುತ್ತೆ. 1882-83ರಲ್ಲಿ ಹಿಲ್ಬರ್ಟ್ ಮಸೂದೆ ಬರುತ್ತೆ. ಬ್ರಿಟಿಷ್ ದಿವಾನಿ ಹಕ್ಕುಗಳು ಬಂದಿದ್ದು 1765 ಅಲಹಾಬಾದ್ ಅಗ್ರಿಮೆಂಟ್. ಹಾಗಾದರೆ ನಮಗೆ ಎರಡನೇ ಒಂದು ಆಂಗ್ಲೋ ಬರ್ಮಾ ಯುದ್ಧಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೆ ಏನು ಕೇಳ್ಬೋದು ಅಂತಕ್ಕಂಥದ್ದು. ನೋಡಿ, ಎರಡನೇ ಆಂಗ್ಲೋ ಬರ್ಮಾ ಯುದ್ಧ ಅಂತಕ್ಕಂಥದ್ದು 1852 ಮತ್ತು 53ರಲ್ಲಿ ನಡೆದಂಥದ್ದು ಈ ಘಟನೆ ಅಂತ. ಹಾಗೆ ನಮಗೆ ವಯಸ್ಸಿನ ಒಂದು ಸಮ್ಮತಿ ಮಸೂದೆ ಅಂತಕ್ಕಂಥದ್ದು 1891ರಲ್ಲಿ ಈ ಮಸೂದೆ ಬ್ರಿಟಿಷ್ ಇಂಡಿಯಾ ಜಾರಿಗೆ ತರುತ್ತೆ. 10 ವರ್ಷದಿಂದ 12 ವರ್ಷದ ಒಂದು ಈ ಬಾಲಕಿಯರಿಗೆ, ಮಹಿಳೆಯರಿಗೆ ಈ ಒಂದು ವಿವಾಹಕ್ಕೆ ಸಂಬಂಧಿಸಿದಂಥ ಹಾಗೆ ಈ ಒಂದು ವಿಷಯಗಳನ್ನ ಕುರಿತಂತೆ ಏನು ಮಾಡುತ್ತೆ, 10ರಿಂದ 12ಕ್ಕೆ ಇದನ್ನು ಏರಿಸ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಅಥವಾ ಸೆಕ್ಷುವಲ್ ಹರಾಸ್ಮೆಂಟಿಗೆ ಸಂಬಂಧಿಸಿದಂಥ ಆ್ಯಕ್ಟು ಸಹ ಇದಾಗಿರುತ್ತೆ. ಹಿಲ್ಬರ್ಟ್ ಮಸೂದೆ ಮತ್ತು ಬ್ರಿಟಿಷರಿಗೆ ದಿವಾನಿ ಹಕ್ಕು ಹಾಗೆ ಎರಡನೇ ಆಂಗ್ಲೋ ಬರ್ಮಾ ಯುದ್ಧ. ಫಸ್ಟ್ ಬರೋದು ಯಾವುದು ಅಂದರೆ 2. ನೋಡಿ, 2 ಇಲ್ಲೂ ಇದೆ, 2 ಇಲ್ಲೂ ಇದೆ. ಹಾಗಾದರೆ ಅದಾದಮೇಲೆ 2 ಆದಮೇಲೆ ಮತ್ತೆ ಯಾವ್ದು ಬರುತ್ತೆ, 3 ಬರುತ್ತೆ. 3 ಇಲ್ಲಿದೆ, ಹಿಲ್ಬರ್ಟ್ ಇಲ್ಲಿದೆ. ಹಾಗಾಗಿ ಲಾಸ್ಟ್ನೇದು ಯಾವುದಿದೆ, ಇಲ್ಲಿದೆ. ಕೌನ್ಸಿಲ್ ಆ್ಯಕ್ಟ್ ಅಂತ ಏನು ಕರೀತೀರಾ, ಈ ಕೌನ್ಸಿಲ್ ಆ್ಯಕ್ಟ್ ಸಂದರ್ಭದಲ್ಲೇ 1891ರಲ್ಲಿ 10ರಿಂದ 12 ವರ್ಷ ಬಾಲಕಿಯರನ್ನು ನೀವು ಬೇರೆ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವಂಥ ಆ್ಯಕ್ಟನ್ನು ಇದು ಜಾರಿಗೆ ತಂತು. ಇದಕ್ಕಿಂತ ಕಡಿಮೆ ವಯಸ್ಸಿನವ್ರನ್ನ ಬ್ರಿಟಿಷರಾಗಲಿ ಯಾರೇ ಆಗಲಿ ದುರುಪಯೋಗ ಪಡಿಸೋ ಹಾಗಿಲ್ಲ ಅಂತಕ್ಕಂಥ ವಿಷಯಗಳನ್ನು ಇದು ಹೇಳುತ್ತೆ ಅಂತಕ್ಕಂಥದ್ದು ವಯಸ್ಸಿನ ಸಮ್ಮತಿ ಮಸೂದೆ ಅಂತಕ್ಕಂಥ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇಯರ್ಗಳಿಗೆ ಅನುಗುಣವಾಗಿ ನಾವು ಇದನ್ನು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, 1857ರ ದಂಗೆಯನ್ನು ಹತ್ತಿಕ್ಕುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ. ನೋಡಿ, ಈ ಬ್ರಿಟಿಷರ ನಿಯಂತ್ರಕರೇನಿದ್ದಾರೆ, ನಿಯಂತ್ರಕರನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾರು ನಿಯಂತ್ರಕರು ಅಂತಕ್ಕಂಥ ಅಂಶಗಳನ್ನು ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ ಅಂತಕ್ಕಂಥ ಅಂಶವನ್ನು ನಮಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಕಾನ್ಪುರ ಫಸ್ಟ್ ನಮಗೆ ಈ ಮೀರತ್ ಮತ್ತು ಡೆಲ್ಲಿ ಮತ್ತು ಕಾನ್ಪುರದ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಇಲ್ಲಿ ಈ ಮೀರತ್ತಲ್ಲಿ ದಂಗೆಯ ನಿಯಂತ್ರಿಸಿದಂಥ ಬ್ರಿಟಿಷ್ ವ್ಯಕ್ತಿ ಯಾರು ಅಂದರೆ ಏವಿಯಟ್ ಅಂತ ಅವನ ಹೆಸರು. ಯಾರ ಹೆಸರು? ಅವನ ಹೆಸರು ಏವಿಯಟ್. ಇಲ್ಲಿ ದೆಹಲಿ ಇಲ್ಲ. ಈ ದೆಹಲಿಯಲ್ಲಿ ದಂಗೆಯ ನಿಯಂತ್ರಕ ಯಾರು ಅಂದರೆ ಈ ನಿಕೋಲಸ್ ಅಂತ. ಯಾರು ಅಂದರೆ ನಿಕೋಲಸ್ ಅಂತಕ್ಕಂಥದ್ದು ಗೊತ್ತಾಯಿತು. ಇವೆರಡು ಗೊತ್ತಾದಮೇಲೆ ನಿಕೋಲಸ್ ಇಲ್ಲಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಯಿತು. ಕಾನ್ಪುರದಲ್ಲಿ ಇಲ್ಲಿದೆ, ಕಾನ್ಪುರ ಸರಿ ಇದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪುರುಷರಂತೆ ವೇಷ ಧರಿಸ್ತಾಳೆ ಅಂತ ಹೇಳಿದ್ದೆ ಈ ಒಂದು ಯುಗ್ರೋಸ್ ಅಂತ, ಸರ್ ಯುಗ್ರೋಸ್ ಅಂತ ಇವನ ಹೆಸರು. ಕರ್ನಲ್ ನೀಲ್ ಅಂತಕ್ಕಂಥವನು ಬನಾರಸ್ಸಲ್ಲಿ. ಹಾಗಾದರೆ ಈ 4ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಗ್ವಾಲಿಯರ್ನಲ್ಲಿ ದಂಗೆಯ ನಾಯಕತ್ವವನ್ನು ನಿಯಂತ್ರಿಸ್ತಕ್ಕಂಥವನು ಯಾರು ಅಂದರೆ ಇದೇ ಈ ಒಂದು ಸರ್ ಯುಗ್ರೋಸ್.
ನಿಕೋಲಸ್ ಎಲ್ಲಿದ್ದ ಅಂದರೆ ದೆಹಲಿಯಲ್ಲಿದ್ದ. ನಿಕೋಲಸ್ ದಂಗೆಯನ್ನು ನಿಯಂತ್ರಿಸಿದ್ದು ಎಲ್ಲಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ ಒಂದು ಬಕ್ತ ಖಾನ್ ಅಂತಕ್ಕಂಥವನು ಎಲ್ಲಿದ್ದ, ದೆಹಲಿಯಲ್ಲಿದ್ದ. ಎರಡನೇ ಬಹದ್ದೂರ್ ಶಾನ ಒಂದು ಲೀಡರ್ ಆಗಿ ಬಕ್ತ ಖಾನ್ ಇದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಿಮಗೆ ಕುನ್ವರ್ ಸಿಂಗ್, ಕದಮ್ ಸಿಂಗ್ ಇದ್ದಂಥದ್ದು ಮೀರತ್ನಲ್ಲಿ. ಬಕ್ತ ಖಾನ್ ಇರ್ಬೋದು. ನೋಡಿ ಇಲ್ಲಿ ಕಾನ್ಪುರದಲ್ಲಿ ಇದ್ದಂಥವ್ರು ನಾನಾ ಸಾಹೇಬ, ಝಾನ್ಸಿ ರಾಣಿ, ಬನಾರಸ್ನಲ್ಲಿ. ಗ್ವಾಲಿಯರ್ನಲ್ಲಿದ್ದಂಥವ್ನು ಯಾರು ಅಂದರೆ ತಾಂತ್ಯಾ ಟೋಪಿ. ಯಾರು ಅಂದರೆ ಈ ತಾಂತ್ಯಾ ಟೋಪಿ ಅಂತಕ್ಕಂಥವನು ಗ್ವಾಲಿಯರ್ನಲ್ಲಿದ್ದ. ಝಾನ್ಸಿ ಮತ್ತು ಗ್ವಾಲಿಯರ್ನಲ್ಲಿ ನಿಯಂತ್ರಣ ಮಾಡಿದವನು ಸರ್ ಇಗ್ರೋಸ್ ಅಂತ ಗೊತ್ತಿರಬೇಕು. ನಿಕೋಲಸ್ ದೆಹಲಿ ಅಂತ ಗೊತ್ತಿರಬೇಕು. ಹಾಗಾಗಿ ಈ ಅಂಶಗಳು ಇತ್ತೀಚೆಗೆ, ಮೊದಲೆಲ್ಲ ಲೀಡರ್ ಕೇಳ್ತಾ ಇದ್ದ, ಇತ್ತೀಚೆಗೆ ಕಂಟ್ರೋಲ್ ಆಫ್ ದ ಮಿಟಿನಿ, ಈ ದಂಗೆಯನ್ನು ನಿಯಂತ್ರಿಸಿದವರು ಯಾರು ಅಂತ ಕೇಳ್ತಾನೆ. ಕಂಟ್ರೋಲ್ ಆಫ್ ದ ಮಿಟಿನಿ ಬಗ್ಗೆ ಕೇಳ್ತಾನೆ, ನಿಮಗೆ ಸರಿಯಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿಲ್ಲ? ನೋಡಿ, ಜಸ್ಟಿಸ್ ಪಾರ್ಟಿ ತಮಿಳುನಾಡಲ್ಲಾಗುತ್ತೆ. ತಮಿಳುನಾಡಿನ ಜಸ್ಟಿಸ್ ಪಾರ್ಟಿ 1939 ಅಥವಾ 31ರಿಂದ ಮುಂದುವರೆದಂಥ ರಾಮಸ್ವಾಮಿ ನಾಯ್ಕರಿಗೆ ಸಂಬಂಧಿಸಿದಂತೆ. ಹಾಗೆ 1873ರಲ್ಲಾಗಿದ್ದು ಸತ್ಯಶೋಧಕ. ಇವೆರಡು ಸರಿ ಇದೆ. 1 ಮತ್ತು 2 ಸರಿ ಇದೆ. 1 ಮತ್ತು 2 ಸರಿ ಇದೆ. ಹಾಗಾದರೆ ಈ ಒಂದು ಬಹಿಷ್ಕೃತ ಹಿತಾಕರಣಿ ಸಭಾ ಅಂತಕ್ಕಂಥದ್ದು ಯಾರ್ದು ಅಂದರೆ 1923 ಮತ್ತು 24ರಲ್ಲಾದಂತಹ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು. ಯಾರ್ದಿದು? ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾರಾಯಣ ಗುರುಗಳು ಯಾರು ಅಂದರೆ ನಿಮಗೆ ಅರಿವಿಪ್ಪಂ ಚಳವಳಿ ಅಂತ ಗೊತ್ತಿದೆ. ಈ ಕೇರಳದವರು ಅಂತಕ್ಕಂಥದ್ದು. ಒಂದು ಸ್ಟೇಟ್ ಅಂದರೆ ನಮಗೆ ಒಂದೇ ದೇವರು, ಒಂದೇ ಧರ್ಮ, ಒಂದೇ ಜಾತಿ ಅಂತಕ್ಕಂಥದ್ದು ಹೇಳ್ದಂಥವ್ರು. ಈಗ ಒನ್ ಕಾಸ್ಟ್ ಒನ್ ರಿಲಿಜನ್ ಅವ್ರ ಒನ್ ಗಾಡ್ ಅಂತಕ್ಕಂಥದ್ದು ಹೇಳಿದಂಥವ್ರು ಯಾರು ಅಂದರೆ ನಾರಾಯಣ ಗುರುಗಳು. ಹಾಗೆ ನ್ಯಾಷನಲ್ ಒಂದು ಮೊಹಮ್ಮದನ್ ಅಸೋಸಿಯೇಷನ್. ನೋಡಿ, ಈ ಸ್ಟೇಟ್ಮೆಂಟಿಗೆ ಸಂಬಂಧಿಸಿದಂತೆ ನಾವು 10ನೇ ಪ್ರಶ್ನೆ ನೋಡ್ಬೋದು. ಈಗ ನಮಗೆ ಬೇಸಿಕ್ಕಾಗಿ 10ನೇ ಪ್ರಶ್ನೆಗೆ ಗೊತ್ತಾದಂಥ ವಿಚಾರ ಏನು ಅಂದರೆ 24ರಲ್ಲಿ ಅಂಬೇಡ್ಕರ್ ಸ್ಟಾರ್ಟ್ ಮಾಡಿದ್ದು, ಹಾಗೆ ನಮಗೆ 39ರಲ್ಲಿ ಇವ್ರು ಸ್ಟಾರ್ಟ್ ಮಾಡಿದ್ದು 73. ಹಾಗೆ 1877ರಲ್ಲಿ ಯಾರು ಅಂದರೆ 1877ರಲ್ಲಿ ಈ ನ್ಯಾಷನಲ್ ಮಹಮ್ಮದ್ ಅಸೋಸಿಯೇಷನನ್ನು ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿ ಯಾರು ಅಂದರೆ ಸೈಯದ್ ಅಮೀರ್ ಅಲಿ ಅಂತ. ಯಾರು ಅಂದರೆ ಸೈಯದ್ ಅಮೀರ್ ಅಲಿ ಅಂತ. ಆದರೆ ನಮಗಿಲ್ಲಿರ್ತಕ್ಕಂಥದ್ದು ಸರ್ ಸೈಯದ್ ಅಹಮದ್ ಖಾನ್ ಅಂತ. 1875ರಲ್ಲಿ ಈ ಒಂದು ಉತ್ತರ ಪ್ರದೇಶದ ಅಲಿಗರ್ ಚಳವಳಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಈ ಒಂದು ಸರ್ ಸೈಯದ್ ಅಹಮದ್ ಖಾನ್. ಹಾಗಾಗಿ ನಮಗೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲದ ಜೋಡಿ ಅಂದರೆ 3 ಮತ್ತು 4. ಸರಿಯಾಗಿ ಹೊಂದಾಣಿಕೆ ಆಗಿಲ್ಲದ ಜೋಡಿ ಯಾವುದು ಅಂದರೆ 3 ಮತ್ತು 4. 3 ಮತ್ತು 4 ತಪ್ಪಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ಕಾನ್ಸೆಪ್ಟ್ಗಳಾದಮೇಲೆ ನಮಗೆ ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಮಗೆ ವೆವೆಲ್ ಯೋಜನೆ ಆಗಿದ್ದು 1945ರಲ್ಲಿ ವೆವೆಲ್ ಪ್ಲ್ಯಾನ್ ಆಗುತ್ತೆ. 44-45ರಲ್ಲಿ ಕ್ಯಾಬಿನೆಟ್ ಆಯೋಗ ಆಗಿದ್ದು ನಮಗೆ 1946ರಲ್ಲಿ ಅಂತ. ನೇರ ಕಾರ್ಯಾಚರಣೆಯ ದಿನ ಅಂತಕ್ಕಂಥದ್ದು ಕ್ಯಾಬಿನೆಟ್ ಮಿಷನ್ ಬಂದು ಡೈರೆಕ್ಟ್ ಆಕ್ಷನ್ ಡೇ ಆಗೋದಕ್ಕಿಂತ ಮುಂಚೆ ಈ ಮೊಹಮ್ಮದ್ ಅಲಿ ಜಿನ್ನಾ ಒಂದು ಆಗಸ್ಟ್ 16 ಏನು ಮಾಡ್ತಾನೆ, ಈ ಒಂದು ಡೈರೆಕ್ಟ್ ಆಕ್ಷನ್ ಡೇ ಅನ್ನು ಕೈಗೊಳ್ತಾನೆ. ಅದೇನಾಗಿರುತ್ತೆ, ಹಿಂದೂಗಳ ಮೇಲೆ ಮುಸ್ಲಿಮರು ನಡೆಸಿದಂಥ ಒಂದು ಕಾರ್ಯಾಚರಣೆ ಇದಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಕ್ರಿಪ್ಸ್ ಆಯೋಗ ಅಂದರೆ 1942 ಕ್ರಿಪ್ಸ್ ಆಯೋಗ. ಆಗಸ್ಟ್ ಕೊಡುಗೆ ಅಂದರೆ 1940 ಆಗಸ್ಟ್ ಕೊಡುಗೆ. ಹಾಗಾದರೆ ನಮಗೆ 5A ಫಸ್ಟ್ ಅಂತ ಗೊತ್ತಾಯಿತು. ಯಾವುದು ಅಂದರೆ ಆಗಸ್ಟ್ ಆಫರ್ ಫಸ್ಟು. ಆಗಸ್ಟ್ ಆಫರ್ ಆದಮೇಲೆ ಕ್ರಿಪ್ಸ್ ಆಯಿತು. ಕ್ರಿಪ್ಸ್ ಆದಮೇಲೆ ವೆವೆಲ್ ಪ್ಲ್ಯಾನ್ ಆಯಿತು. ವೆವೆಲ್ ಪ್ಲ್ಯಾನ್ ಆದಮೇಲೆ ನಮಗೆ ಕ್ಯಾಬಿನೆಟ್ ಮಿಷನಿನ ಒಂದು ರಿಸಲ್ಟ್ ಆದಮೇಲೆ ಇಂಟರ್ ಗೌರ್ಮೆಂಟ್ ರಿಸಲ್ಟ್ ಆಗಿ ಈ ನೇರ ಕಾರ್ಯಾಚರಣೆಯ ಒಂದು ಅಂಶ ಆಗಿದ್ದು. ಹಾಗಾಗಿ 3ನೇ ಆಪ್ಷನ್ಸ್ ಏನಿದೆ ಇದು ನಮಗೆ ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. 11ನೇ ಪ್ರಶ್ನೆಗೆ ಈ 3ನೇ ಆಪ್ಷನ್ಸ್ ಏನಿದೆ ಇದು ನಮಗೆ ಸರಿಯಾದ ಉತ್ತರ ಅಂತ ಸ್ನೇಹಿತರೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ರೀತಿಯ ಪ್ರಶ್ನೆಗಳು ಸಹ ನಮಗೆ ಮುಂದುವರೆದು ಮತ್ತೆ ಬರ್ಬೋದು. ನೆಕ್ಸ್ಟ್ ಈಗ ನಮಗೆ ಹೊಂದಿರ್ತಕ್ಕಂಥ ಅಂಶಗಳಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪಟ್ಟಿ 1 ಪಟ್ಟಿ 2 ನೋಡಿ. ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟನ್ನು ಲಾರ್ಡ್ ಲಿಟ್ಟನ್ ಜಾರಿಗೆ ತರ್ತಾನೆ. ಯಾವುದನ್ನು? ಈ ದೇಶೀಯ ಭಾಷಾ ಪತ್ರಿಕಾ ನಿಷೇಧ ಕಾಯ್ದೆಯನ್ನು ಜಾರಿಗೆ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟನ್ನು ಯಾರು ಜಾರಿಗೆ ತರ್ತಾನೆ? ಈ ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು ಜಾರಿಗೆ ತರ್ತಾನೆ. ನೆಕ್ಸ್ಟ್ ಹಾಗಾದರೆ ಈ ಒಂದು ಫ್ಯಾಕ್ಟ್ರಿ ಆಕ್ಟನ್ನು ಯಾರಿಗೆ ಜಾರಿಗೆ ತರ್ತಾರೆ?
ನೋಡಿ ಇಲ್ಲಿ ಇದನ್ನು ಲಾರ್ಡ್ ರಿಪ್ಪನ್ ತರ್ತಾನೆ. ಭಾರತದ ಸ್ನೇಹಿ ವೈಸರಾಯಿ 1881ರಲ್ಲಿ ಲಾರ್ಡ್ ರಿಪ್ಪನ್ ಅಂತಕ್ಕಂಥವನು ಜಾರಿಗೆ ತರ್ತಾನೆ. ಇದನ್ನು ಲಾರ್ಡ್ ಲಿಟ್ಟನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಜಾರಿಗೆ ತರ್ತಾನೆ. ರಿಪ್ಪನ್ ಫಸ್ಟ್ ಲಿಟ್ಟನ್ ಬರ್ತಾನೆ, ಆದಮೇಲೆ ರಿಪ್ಪನ್. 1882ರಲ್ಲಿ ಈ ಲಾರ್ಡ್ ಒಂದು ರಿಪ್ಪನ್ನ ಕಾಲದಲ್ಲಿ ಈ ಹಂಟರ್ ಕಮಿಷನ್ ಬರುತ್ತೆ, ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಹಂಟರ್ ಕಮಿಟಿ ಬರುತ್ತೆ. ಹಾಗಾದರೆ 1904ರಲ್ಲಿ ಈ ಒಂದು ಲಾರ್ಡ್ ಕರ್ಜನ್ ಯಾರ ಕಾಲದಲ್ಲಿ, ಲಾರ್ಡ್ ಕರ್ಜನ್ ಕಾಲದಲ್ಲಿ ಇಂಡಿಯನ್ ಮೊನೊಮೆಂಟ್ ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆ್ಯಕ್ಟ್ ಬರುತ್ತೆ. ಆರ್ಕಿಯಾಲಜಿ ಅಥವಾ ಸ್ಮಾರಕ ಕಾಯ್ದೆ, ಮೊನೊಮೆಂಟ್ ಆ್ಯಕ್ಟ್ ಅಂತಕ್ಕಂಥದ್ದು ಬರುತ್ತೆ, ಸ್ಮಾರಕ ಕಾಯ್ದೆ. ಹಾಗಾಗಿ ನಮಗೆ ಹೇಗೆ 2 ಇಲ್ಲಿದೆ ಅಂತಕ್ಕಂಥದ್ದಾಯಿತು. 2 ಆದಮೇಲೆ ನಮಗೆ ಈಗ ನಮಗೆ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟಿಗೆ ಸಂಬಂಧಿಸಿದಂಥ ಅಂಶಗಳು. ಹೇಗೆ 2 ಇಲ್ಲಿದೆ ಮತ್ತು ಇಲ್ಲೊಂದಿದೆ, ನೆಕ್ಸ್ಟು 1 ಇಲ್ಲಿದೆ, ನೆಕ್ಸ್ಟು ಸಿಗೆ 4 ಇಲ್ಲಿದೆ, ನೆಕ್ಸ್ಟು 4ಗೆ ಒಂದು ಪ್ರಾಚೀನ ಸ್ಮಾರಕ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಲಾರ್ಡ್ ಕಾರ್ಜನ್ ಕಾಲದಲ್ಲಿ ನಿಮಗೆ ವಿ ಆ್ಯಕ್ಟ್ ಇರ್ಬೋದು, ಹಾಗೆ ಈ ಒಂದು ಸ್ಮಾರಕ ಕಾಯ್ದೆ ಇರ್ಬೋದು, ಇವೆಲ್ಲವುಗಳಿಗೆ ಸಂಬಂಧಿಸಿದಂಥ ಅಂಶಗಳು ಇಲ್ಲಿ ನಾವು ನೋಡಿದ್ವಿ. ಎಸ್, ಹಾಗಾದರೆ ಈ ಪ್ರಶ್ನೆ 12ನೇ ಪ್ರಶ್ನೆಗೆ ಈ 4ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಶೂದ್ರಕ ಎಂಬ ಪತ್ರಿಕೆ ಈ ಕೆಳಕಂಡವರಲ್ಲಿ ಯಾರು ಪ್ರಾರಂಭಿಸಿದರು ಅಂತಕ್ಕಂಥದ್ದಿದೆ. ನೋಡಿ ಇಲ್ಲಿ ನಿಮಗೆ ಬಾಲಗಂಗಾಧರ ತಿಲಕ್ ಅಂದರೆ ಗೊತ್ತಿದೆ, ಈ ಮರಾಠ ಇರ್ಬೋದು, ಹಾಗೆ ಈ ಕೇಸರಿ ಇರ್ಬೋದು, ಹಾಗೆ ಕಾಲ್ ಪತ್ರಿಕೆಗಳು ಯಾರ್ದು ಅಂದರೆ ಇವ್ರದ್ದು. ನೋಡಿ ನಮಗೆ SN ಸೇನ್ ಅವರ ಒಂದು ಪತ್ರಿಕೆ ಯಾವುದು ಅಂದರೆ ಇಂಡಿಯನ್ ಮಿರರ್ ಅಂತ, ಇಂಡಿಯನ್ ಮಿರರ್. ಗೋಪಾಲ ಗಣೇಶ್ ಅಗರ್ಕರ್ ಅಂತಕ್ಕಂಥವ್ರು ಏನಿದ್ದಾರೆ ಅವ್ರದ್ದು ಈ ಶೂದ್ರಕ ಅಂತಕ್ಕಂಥದ್ದು. ಈ ಅರವಿಂದ ಘೋಷ್ ಅವ್ರದ್ದು, ಇವರು ಹೆಚ್ಚಾಗಿ ಈ ಯುಗಾಂತರದಲ್ಲೂ ಸಹ ವರ್ಕ್ ಮಾಡಿದ್ದಾರೆ. ಹಾಗೆ ನ್ಯೂ ಲ್ಯಾಂಪ್ ಫಾರ್ ವರ್ಲ್ಡ್ ಅಂತಕ್ಕಂಥದ್ದೇನಿದೆ ಇವರ ಒಂದು ನ್ಯೂಸ್ ಪೇಪರ್ಲು ಗೊತ್ತಿರ್ಬೋದು. ಅರವಿಲ್ಲೆಯಲ್ಲಿ ಅರವಿಂದ ಆಶ್ರಮ ಇರ್ಬೋದು, ಹಾಗೆ ಅರವಿಂದ ಘೋಷ್ ಅವರಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ ಸಹ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 13ನೇ ಪ್ರಶ್ನೆ ಆದಮೇಲೆ 14 ಯಾವ ಕೆಳಗಿನ ಚಾರ್ಟರ್ ಕಾಯ್ದೆ ಚೀನಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು? ವ್ಯಾಪಾರ ಪರ್ಮಿಷನ್ ಕೊಟ್ಟಿದ್ದು 13ರ ಕಾಯ್ದೆ, ಏಕಸ್ವಾಮ್ಯತೆಯನ್ನು ರದ್ದು ಮಾಡಿದ್ದು 1833ರ ಕಾಯ್ದೆ. ಇಲ್ಲಿ ICS ಪರೀಕ್ಷೆಗಳನ್ನು ಈ ಜಾರಿಗೊಳಿಸಿದ್ದು 1853ರ ಆ್ಯಕ್ಟ್. ಅಂದರೆ 1 ಲಕ್ಷ ಹಣ ಇರ್ಬೋದು, ಈ ಆ್ಯಕ್ಟ್ಗಳಿರ್ಬೋದು, ಈ 3 ಆ್ಯಕ್ಟ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ICS ಅನ್ನು ಜಾರಿಗೆ ತಂದು ಅವಕಾಶ ಕೊಟ್ಟಿದ್ದು 1853. 1833ರಲ್ಲಿ ಚೀನಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಮಾಡಿಕೊಂಡ ವ್ಯಾಪಾರ ಏಕಸ್ವಾಮ್ಯತೆಗಳನ್ನು ಇದು ರದ್ದು ಮಾಡ್ತು ಅಂತ ಗೊತ್ತಿರಲಿ. ನೋಡಿ, ಈ ಕೆಳಗಿನ ಯಾವ ಶಿಲಾಶಾಸನದಲ್ಲಿ ಅಶೋಕನ ಕಲ್ಲಿನ ಭಾವಚಿತ್ರದ ಜೊತೆಗೆ ರೆನ್ಯೂ ಅಶೋಕ, ರಾಜ ಅಶೋಕ ಎಂದು ನಮೂದಿಸಲಾಗಿದೆ? ಇಲ್ಲಿ ನೋಡಿ, ಇಲ್ಲಿ ಮಸ್ಕಿ ಕೊಟ್ಟಿಲ್ಲ, ದೇವನಾಂ ಪ್ರಿಯದರ್ಶಿ ಅಂತ ಮಸ್ಕಿ ಕೊಟ್ಟಿಲ್ಲ. ನೋಡಿ, ಈ ಕಂಗನಹಳ್ಳಿ ಅಂತ ಕೊಟ್ಟಿದ್ದಾನೆ. ಇದೇನು ಭಾಳ ಅಲ್ಲ, ಈ ಕಲ್ಬುರ್ಗಿಯಲ್ಲಿರ್ತಕ್ಕಂಥ ಈ ಸನ್ನತಿ ಕೇಳಬೇಕಾಯ್ತು, ಹೆಸರು ಚೇಂಜ್ ಮಾಡಿ ಕೇಳಿದಾನೆ ಅಷ್ಟೇ. ಸನ್ನತಿಗಿರಬೇಕಾಯ್ತು. ಇಲ್ಲಿ ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಬೌದ್ಧ ಅವಶೇಷಗಳು ಸಹ ಇಲ್ಲಿ ದೊರೆತಿದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ನಿಮಗೆ ಮಧ್ಯಪ್ರದೇಶದ ಸಾಂಚ್ ಇರ್ಬೋದು, ಹಾಗೆ ಪಾಕಿಸ್ತಾನದ ಈ ಪ್ಲೇಸ್ ಇರ್ಬೋದು, ಸೋಹಾ ಗೌರ ಅಂತಕ್ಕಂಥ ಉತ್ತರ ಪ್ರದೇಶದ, ಇವೆಲ್ಲ ಅಶೋಕನ ಇನ್ಸ್ಕ್ರಿಪ್ಷನ್ನಿಗೆ ಸಂಬಂಧಿಸಿದಂತಹ ಅಥವಾ ಅಶೋಕನ ಒಂದು ಶಾಸನಗಳಿಗೆ ಸಂಬಂಧಿಸಿದಂಥ ಸ್ಥಳಗಳು. ಅಂದರೆ ಶಹಬಾಜ್ ಗಿರಿ ಅಂತ ಪಾಕಿಸ್ತಾನ, ಸೋಹಾ ಗೌರ ಅಂತ ಉತ್ತರ ಪ್ರದೇಶ, ಶಾಂತಿ ಮಧ್ಯಪ್ರದೇಶ, ಹಾಗೆ ಕಲಬುರ್ಗಿ ಸನ್ನತಿಯನ್ನು ಹೆಸರು ಚೇಂಜ್ ಮಾಡಿ ಕೇಳಿದಾನೆ ಕಂಗನಹಳ್ಳಿ ಅಂತ. ನೋಡಿ, ಈ ಥರದ ಪ್ರಶ್ನೆಗಳು ಸಹ ನಿಮಗೆ ಬರ್ಬೋದು. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನ ಯಾವ ಅಧಿವೇಶನದ ಕಾಂಗ್ರೆಸ್ ಮೊದಲ ಬಾರಿಗೆ ರಾಜ್ಯಗಳ ಸಂಬಂಧವಾಗಿ ತನ್ನ ನೀತಿಯನ್ನು ಸ್ಟೇಟ್ ಪಾಲಿಸಿಯನ್ನು ಜಾರಿಗೆ ತಂತು ಅಂತ? ವೆರಿ ಇಂಪಾರ್ಟೆಂಟ್. ಇಲ್ಲಿ 2 ಕಾನ್ಸೆಪ್ಟ್ ತರುತ್ತೆ. 1920ರಲ್ಲಿ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ ಮತ್ತು ಸ್ಟೇಟ್ ಪಾಲಿಸಿಯನ್ನು ಈ ನಾಗಪುರ ಅಧಿವೇಶನದಲ್ಲಿ ತಂದಂಥರ ಬಗ್ಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿರಬೇಕು, 1886 ಇರ್ಬೋದು, 1906 ಇರ್ಬೋದು, ಹಾಗೆ 1911 ಇರ್ಬೋದು. ಈ 3 ಕಲ್ಕತ್ತಾದಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಗಯಾ 1922ರಲ್ಲಿ CR ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಅಧಿವೇಶನದಲ್ಲಿ ಏನಾಗುತ್ತೆ, ನಿಮಗೆ ಸ್ವರಾಜ್ಯ ಪಾರ್ಟಿ ಆಗುತ್ತೆ ಅಂತ. ನೆಕ್ಸ್ಟ್ ಲಕ್ನೋ ಅಧಿವೇಶನ 1916ರಲ್ಲಿ ತಿಲಕ್ ಮತ್ತು ಅನಬಿ ಸೆಂಟ್ರ್ ಅವರ ಶ್ರಮದಿಂದ ಈ ಮುಸ್ಲಿಂ ಲೀಗ್ ಮತ್ತು ಮಾಡರೇಟರ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ಅಂತಕ್ಕಂಥವ್ರು ಒಂದಾಗ್ತಾರೆ. ಹಾಗೆ ಈ ಓಮ್ ರೂಲ್ ಲೀಗ್ಗೆ ಒಂದು ಅಡಿಪಾಯ ಆಗುತ್ತೆ ಅಂತ ಗೊತ್ತಿರಬೇಕು. ಈ ಲಕ್ನೋ ಅಧಿವೇಶನದಲ್ಲಿ AC ಮಜುಮ್ದಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗಾಗಿ 16ನೇ ಪ್ರಶ್ನೆಗೆ ನಾಗಪುರ ಅಧಿವೇಶನ ಇದೆ, ಇದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಲಿ. ಎಸ್ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಹಲವು ಕ್ವಶನ್ ಪತ್ರಿಕೆ ಅಂದರೆ
KPSC KEA ಮತ್ತು ಯಾವುದೇ ಟೀಚರ್ ಪೋಸ್ಟ್ ಪರೀಕ್ಷೆಗಳು ನಡೆದರೆ ಅವನ್ನು ನಾವು ಇಮಿಡಿಯೇಟಾಗಿ ಏನು ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಇತರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಆ್ಯಂಡ್ ಆಲ್.